ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಏನಪ್ಪ ಅಂದರೆ ಆಹಾರ ಮತ್ತು ನೀರು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಆಹಾರ ಅಂದರೆ ಏನು, ಆರೋಗ್ಯ ಅಂದರೆ ಏನು, ಅದರ ಒಂದು ಡೆಫಿನೇಷನು, ಆಹಾರದಲ್ಲಿರುವಂಥ ಪೋಷಕಾಂಶಗಳು ಯಾವಪ್ಪ ಮತ್ತು ಆ ಒಂದು ಪೋಷಕಾಂಶಗಳಲ್ಲಿ ಅತ್ಯಂತ ಬೃಹತ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಯಾವುವು ಇದ್ರ ಬಗ್ಗೆ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಹಿಂದಿನ ಒಂದು ಕ್ಲಾಸ್ನಲ್ಲಿ ಸರಳ ಕಾರ್ಬೋಹೈಡ್ರೇಟ್ ಬಗ್ಗೆ ನಾವು ಡೀಟೇಲಾಗಿ ಸ್ಟಡಿ ಮಾಡಿದ್ವಿ. ಇವಾಗ ಮುಂದುವರಿದು ಡೈಸ್ಯಾಕರೈಡ್ ಅಥವಾ ಆಲಿಗೋಸ್ಯಾಕರೈಡ್ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ಕ್ಲಾಸ್ಗಳು ಬಂದುಬಿಟ್ಟು ಈಗ ಮುಂದೆ ನಡೆಯುವಂಥ TT GP ಸ್ಟರ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗುವಂಥ ನೋಟ್ಸ್ ಇದಾಗಿತ್ತು. ಮತ್ತು ಈ ಒಂದು ವಿಡಿಯೋಗಳನ್ನು ನೀವು ವಿತೌಟ್ ಸಬ್ಸ್ಕ್ರಿಪ್ಷನ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ರೀತಿಯಾದ ಸೈನ್ಸ್ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಹಿಂದಿನ ಒಂದು ಕ್ಲಾಸ್ನಲ್ಲಿ ಮೊನೋಸ್ಯಾಕರೈಡ್ ಅಂದರೆ ಏನು, ಅದರಲ್ಲಿ ಬರುವಂತಹ ಟೈಪ್ಸ್ಗಳು ಯಾವುವು ಅಂತ ನಾವು ತಿಳ್ಕೊಂಡಿದ್ವಿ. ಇವಾಗ ಮುಂದುವರೆದು ಆಲಿಗೋಸ್ಯಾಕರೈಡ್, ಆಲಿಗೋ ಅಂದರೆ ಡೈಸ್ಯಾಕರೈಡ್, ಇವುಗಳು ಕೂಡ ಏನಾಗಿರ್ತವಪ್ಪ ಅಂದರೆ ನಿಮಗೆ ಮೊನೋಸ್ಯಾಕರೈಡ್ ಗೊತ್ತಿರೋ ಹಾಗೆ ಇವು ಕೂಡ ಸಿಹಿ ರುಚಿಯನ್ನು ಹೊಂದಿರ್ತವೆ. ಆಲಿಗೋಸ್ಯಾಕರೈಡ್ ಕೂಡ ಏನಾಗಿರ್ತವಪ್ಪ ಅಂದರೆ ಸಿಹಿಯಾದ ರುಚಿಯನ್ನು ಹೊಂದಿರ್ತವೆ. ಇವು ನೀರಿನಲ್ಲಿ ಕರಗುತ್ತವೆ ಮತ್ತು ಕಾರ್ಬೋಹೈಡ್ರೇಟನ್ನು ಜಲ ವಿಭಜನೆ ಮಾಡಿದಾಗ ಎರಡು ಏಕಾಂಶಗಳೊಂದಿಗೆ ಕೂಡಿದ ಸಂಯುಕ್ತವೇ ಡೈಸ್ಯಾಕರೈಡ್. ಅಂದರೆ ಕಾರ್ಬೋಹೈಡ್ರೇಟ್ ಅಂದರೆ ನಾವು ಗ್ಲೂಕೋಸ್ ಅಂತ ನಾವು ಈಗ ಏನಂತ ಮಾಡಿದ್ವಿ, ಮೊನೋಸ್ಯಾಕರೈಡ್ ಅಂದರೆ ಗ್ಲೂಕೋಸ್ ಫ್ರುಕ್ಟೋಸ್ ಅಂತ ನೋಡಿದ್ವಿ. ಈಗ ಗ್ಲೂಕೋಸ್ ಎರಡು ಪ್ರಮಾಣ, ಫ್ರುಕ್ಟೋಸ್ಗಳು ಎರಡು ಪ್ರಮಾಣ, ಈ ರೀತಿಯಾಗಿ ಎಲ್ಲವೂ ಕೂಡ ಎರಡೆರಡು ಪ್ರಮಾಣದಲ್ಲಿ ಇರೋದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಆಲಿಗೋಸ್ಯಾಕರೈಡ್ ಅಂತ ಹೇಳಿ ಕರಿತೀವಿ. ಓಕೆ, ಕಾರ್ಬೋಹೈಡ್ರೇಟನ್ನು ಜಲ ವಿಭಜನೆ ಮಾಡಿದಾಗ ಎರಡು ಏಕಾಂಶಗಳೊಂದಿಗೆ ಕೂಡಿದ ಸಂಯುಕ್ತಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಡೈಸ್ಯಾಕರೈಡ್ ಅಂತ ಕರಿತೀವಿ. ಡೆಫಿನೇಷನ್ಗಳನ್ನು ನೆನಪಿಟ್ಕೋಬೇಕು. ಮೇಲಿನ ಯಾವುದಾದ್ರು ಪ್ರಶ್ನೆಯಲ್ಲಿ ಒಂದು ಡೆಫಿನೇಷನನ್ನು ಕೊಟ್ಟು ಈ ಕೆಳಗಿನ ಯಾವ ಒಂದು ಡೆಫಿನೇಷನ್ಗೆ ಸಂಬಂಧಿಸಿದಾಗೆ ಯಾವುದೋ ಒಂದು ಹೇಳಿಕೆ ಸರಿಯಾಗಿದೆ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾಗಿ ಆಲಿಗೋಸ್ಯಾಕರೈಡ್ ಅಂದರೆ ಏನು, ಮೊನೋಸ್ಯಾಕರೈಡ್ ಅಂದರೆ ಏನು, ಅದರಲ್ಲಿ ಬರುವಂಥ ಪೋಷಕಾಂಶಗಳು ಯಾವಿರ್ತವೆ ಅವುಗಳನ್ನು ಕೂಡ ನೀವು ಏನು ಮಾಡಬೇಕಪ್ಪ ಅಂದರೆ ನೆನ್ಪಿಟ್ಕೋಬೇಕು. ಸೊ ಇದರಲ್ಲಿ ಎರಡು ಸಕ್ಕರೆ ಕಣಗಳು ಮೊನೋಸ್ಯಾಕರೈಡ್ ನಿಂದ ಸೇರುತ್ತೆ. ಅಂದರೆ ಮೊನೋಸ್ಯಾಕರೈಡ್ ಅಂದರೆ ಒಂದೇ ಆಗಿರುತ್ತೆ. ಇಲ್ಲಿ ಮೊನೋಸ್ಯಾಕರೈಡ್ಗಳು ಎರಡು ಕೂಡಿದಾಗ ಡೈಸ್ಯಾಕರೈಡ್ ಆಗುವಂಥದ್ದು. ಹಾಗಾಗಿ ಇವುಗಳಿಗೆ ನಾವು ಡೈಸ್ಯಾಕರೈಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಎರಡು ಅಂದರೆ ಎರಡು ಮೊನೋಮರ್ ಕಣಗಳು ಸೇರಿಸುವ ಬಂಧಕ್ಕೆ ನಾವು ಗ್ಲೈಕೋಸೈಡಿಕ್ ಬಂಧವಾಗಿರುತ್ತೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ವರ್ಡ್ಸ್ಗಳು ಇಲ್ಲಿ ಬರುತ್ತೆ ಅಂದರೆ ಎರಡು ಮೊನೋಸ್ಯಾಕರೈಡ್ಗಳ ಮಧ್ಯೆ ಒಂದು ಬಾಂಡಿಂಗ್ ಏನು ಬರುತ್ತೆ ಅದಕ್ಕೆ ನಾವು ಗ್ಲೈಕೋಸೈಡಿಕ್ ಅಂತ ಹೇಳಿ ಕರಿತೀವಿ. ಗ್ಲೈಕೋಸೈಡಿಕ್ ಅಂತ ಕರಿತೀವಿ. ಏನಪ್ಪ ಅಂದರೆ ಎರಡು ಮೊನೋಸ್ಯಾಕರೈಡ್ಗಳ ಮಧ್ಯೆ ಏರ್ಪಟ್ಟಂಥ ಬಂಧಕ್ಕೆ, ಬಾಂಡಿಂಗ್ಗೆ ನಾವು ಗ್ಲೈಕೋಸೈಡಿಕ್ ಅಂತ ಹೇಳಿ ಕರಿತೀವಿ ಅಥವಾ ಗ್ಲೈಕೋಸೈಡಿಕ್ ಬಾಂಡ್ ಅಂತ ಹೇಳಿ ಕರಿತೀವಿ. ಸೊ ಈಗ ಈ ರೀತಿಯಾಗಿ ಇಂಪಾರ್ಟೆಂಟ್ ಹೇಳಿಕೆಗಳು ಏನು ಬಂದಿರ್ತವೆ, ಇಂಪಾರ್ಟೆಂಟ್ ವರ್ಡ್ಸ್ಗಳು ಏನು ಬಂದಿರ್ತವೆ ಅವುಗಳನ್ನು ದಯವಿಟ್ಟು ನೋಟ್ ಮಾಡ್ಕೋಬೇಕು ಅಂತ ಹೇಳಿ ನಿಮಗೆ ನಾವು ಏನು ಮಾಡ್ತೀವಪ್ಪ ಅಂದರೆ ರಿಕ್ವೆಸ್ಟನ್ನು ಮಾಡ್ಕೋತಾ ಇದ್ದೀವಿ. ಸೊ ಈ ಪ್ರತಿಯೊಂದು ನೋಟ್ಸನ್ನು ನೀವು ನೋಟ್ ಮಾಡ್ಕೊತಾ ಹೋಗಿ ಅಥವಾ ಸಮಯ ಸಿಕ್ಕಾಗ ಆಡಿಯೋನ ಕೇಳ್ತಾ ಬನ್ನಿ. ನಿಮಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಒಂದು ಸಿಲೆಬಸನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಈಗ ನಿಮಗೆ TTಗೆ ಬೇಕಾಗಿರುವಂಥ ಮತ್ತು GP ಸ್ಟರ್ ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ಮಾಡ್ತಾಯಿದ್ರೆ ನಮ್ಮ ಚಾನಲಲ್ಲಿ ಎಲ್ಲ 8th 9th 10thಗೆ ಸಂಬಂಧಿಸಿದ ಎಲ್ಲ ಗಣಿತವನ್ನು ನಾವು ಬಿಡಿಸಿ ನಿಮಗೆ ತೋರಿಸಿರುವಂಥದ್ದು. ದಯವಿಟ್ಟು ಯಾರಿಗೆಲ್ಲ ಅವಶ್ಯಕತೆ ಇದೆ ನಮ್ಮ ಚಾನಲ್ಗೆ ಹೋಗಿ ನೀವು ವಿಸಿಟ್ ಮಾಡಿ ನೋಡ್ಬೋದು ಅಂತ ಹೇಳಿ ಹೇಳ್ತೀವಿ. ಸೊ ನೆಕ್ಸ್ಟು ಡೈಸ್ಯಾಕರೈಡ್ಗೆ ಬರೋದಾದರೆ, ಆಲಿಗೋಸ್ಯಾಕರೈಡ್ ಅಥವಾ ಡೈಸ್ಯಾಕರೈಡ್ಗೆ ಇಲ್ಲಿ ಬರೋದಾದರೆ ಗ್ಲೂಕೋಸ್ ನಡುವಿನ ಬಂಧವನ್ನು ಕಿಣ್ವಗಳ ಸಹಾಯದಿಂದ ಜಲ ವಿಭಜನೆ ಮಾಡಲಾಗುತ್ತದೆ. ಸೊ ಗ್ಲೂಕೋಸ್ ನಡುವಿನ ಬಂಧ, ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಈ ರೀತಿಯಾಗಿ
ಒಂದೊಂದು ಮೋನೋಮರ್ಸ್ಗಳು ಕೂಡಿ ಡೈಸೆಕ್ರೈಡ್ ಆದಾಗ, ಅಂದರೆ ಅಲಿಗೋಸೆಕ್ರೈಡ್ ಆದಾಗ ಅಲ್ಲಿ ಇರುವಂಥ ಬಂಧಕ್ಕೆ ನಾವು ಗ್ಲೈಕೋಸೈಡಿಕ್ ಅಂತ ಹೇಳಿ ಕರಿತೀವಿ. ಆ ಒಂದು ಗ್ಲೈಕೋಸೈಡ್ಲಿಕ್ ಬಂಧವನ್ನು ವಿಭಜನೆ ಮಾಡಬೇಕಾದ್ರೆ ನಾವು ಗ್ಲುಕೋಸ್ ನಡುವಿನ ಕಿಣ್ವಗಳ ಸಹಾಯದಿಂದ ನಾವು ಏನು ಮಾಡ್ತೀವಪ್ಪ ಅಂದರೆ ಆ ಒಂದು ಬಂಧವನ್ನು ಬಿಡಿಸ್ತೀವಿ ಅಂತ ಈ ಒಂದು ಹೇಳಿಕೆಯಲ್ಲಿ ಕೊಟ್ಟಿರುವಂಥದ್ದು. ಹಾಗಾದರೆ ಇಲ್ಲಿ ನಮಗೆ ಡೈಸೆಕ್ರೈಡ್ ಅಂದರೆ ಯಾವುವು, ಆಲಿಗೋಸೆಕ್ರೈಡ್ ಅಂದರೆ ಯಾವುವು ಎಂಬುದನ್ನು ನೋಡ್ಕೊತಾ ಹೋಗೋಣ. ಸುಕ್ರೋಸ್ ಅಂದರೆ ಇದು ಸಕ್ಕರೆ, ಮಾಲ್ಟೋಸ್, ಲ್ಯಾಕ್ಟೋಸ್. ನೋಡಿ, ಮೋನೋಸೆಕ್ರೈಡ್ಗಳು ಯಾವುವು, ಗ್ಲೂಕೋಸ್, ಫ್ರುಕ್ಟೋಸ್, ಮಾಲೋಸ್ ಈ ರೀತಿಯಾಗಿದ್ದವು. ಸೊ ಇಲ್ಲಿ ನೋಡಿ, ಇಲ್ಲಿ ಇದ್ದಾವೆ. ಮೋನೋಸೆಕ್ರೈಡ್ ಅಂದರೆ ಗ್ಲೂಕೋಸ್, ಫ್ರುಕ್ಟೋಸ್, ಗ್ಯಾಲಕ್ಟೋಸ್, ರೈಬೋಸ್. ಆದರೆ ಇಲ್ಲಿ ಡೈಸೆಕ್ರೈಡ್ ಅಂದರೆ ಏನೇನು ಇದ್ದಾವೆ ನೋಡ್ಕೊಳ್ಳಿ. ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್ ಅಂತಕ್ಕಂಥವು ಇವು ಏನಾಗಿದ್ದಾವಪ್ಪ ಅಂದರೆ ಇವು ಆಲಿಗೋಸೆಕ್ರೈಡ್ ಅಥವಾ ಡೈಸೆಕ್ರೈಡ್ ಅಂತ ಹೇಳ್ಬೋದು. ಸೊ ಸುಕ್ರೋಸ್ ಅಂದ್ರೆ ಏನು, ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್. ಗ್ಲೂಕೋಸ್ ಅಂತಕ್ಕಂಥದ್ದು ಮೋನೋಸೆಕ್ರೈಡ್, ಫ್ರುಕ್ಟೋಸ್ ಅಂತಕ್ಕಂಥದ್ದು ಮೋನೋಸೆಕ್ರೈಡ್. ಎರಡು ಏನಾಗ್ತಾವಪ್ಪ ಅಂದರೆ ಗ್ಲೈಕೋಸೈಡಿಕ್ ಎನ್ನುವಂಥ ಬಾಂಡ್ ಫಾರ್ಮೇಷನ್ ಮಾಡಿಕೊಂಡು ಅದು ಒಂದು ಸುಕ್ರೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಕೂಡಿ ಅದು ಲ್ಯಾಕ್ಟೋಸ್ ಆಗುತ್ತೆ, ಮತ್ತು ಗ್ಲೂಕೋಸ್ ಕೂಡಿ ಮಾಲ್ಟೋಸ್ ಆಗುತ್ತೆ. ಸೊ ನೋಡಿ, ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದಪ್ಪ ಅಂದರೆ ಸುಕ್ರೋಸ್ ಈ ಕೆಳಗಿನ ಯಾವ ಮೋನೋಸೆಕ್ರೈಡಿಂದ ಮಾಡಲ್ಪಟ್ಟಿದೆ. ಪ್ರಶ್ನೆ ಕೇಳ್ತಾರೆ ಏನಂತ, ಸುಕ್ರೋಸ್ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಮೋನೋಸೆಕ್ರೈಡಿಂದ ಮಾಡಲ್ಪಟ್ಟಿದೆ. ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್, ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್, ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಈ ರೀತಿಯಾಗಿ ಆಪ್ಷನ್ಗಳನ್ನು ಕೊಡ್ತಾರೆ. ಸೊ ಸುಕ್ರೋಸ್ ಅಂತಕ್ಕಂಥದ್ದು ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್, ಲ್ಯಾಕ್ಟೋಸ್, ಗ್ಲೂಕೋಸ್, ಗ್ಯಾಲಕ್ಟೋಸ್, ಮಾಲ್ಟೋಸ್, ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್. ಓಕೆ, ಇದನ್ನು ನೀವು ಪಾಯಿಂಟ್ ಮಾಡ್ಕೊಂಡು ನೋಡ್ಕೊಂಡು ಇಟ್ಕೋರಿ. ನೆಕ್ಸ್ಟು ಈಗ ಒಂದೊಂದೇ ಡೈಸೆಕ್ರೈಡ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸುಕ್ರೋಸ್ ಅಂದರೆ ಯಾವ ಮೋನೋಸೆಕ್ರೈಡಿಂದ ಮಾಡಲ್ಪಟ್ಟಿದೆ. ಸುಕ್ರೋಸ್ ಅಂತಕ್ಕಂಥದ್ದು ಗ್ಲೂಕೋಸ್ ಮತ್ತು ಫ್ರುಕ್ಟೋಸಿಂದ ಸುಕ್ರೋಸ್ ಮಾಡಿರುವಂಥದ್ದು. ಇದನ್ನು ಸಾಮಾನ್ಯವಾಗಿ ಟೇಬಲ್ ಶುಗರ್ ಅಂತ ಹೇಳಿ ಕರಿತೀವಿ. ಕೆಳಗಿನ ಯಾವ ಒಂದು ಡೈಸೆಕ್ರೈಡನ್ನು ನಾವು ಟೇಬಲ್ ಶುಗರ್ ಎಂದು ಕರೀತೇವೆ, ಅದು ಸುಕ್ರೋಸ್ ಆಗಿರುತ್ತೆ. ಇದೊಂದು ಡೈಸೆಕ್ರೈಡ್ ಆಗಿದ್ದು ಗ್ಲೂಕೋಸ್ ಹಾಗೂ ಫ್ರುಕ್ಟೋಸ್ನಿಂದ ಮಾಡಲ್ಪಟ್ಟಿದೆ. ಇದರ ಒಂದು ಅಣುಸೂತ್ರ ಇದು ಸಸ್ಯದಿಂದ ತಯಾರಾಗುತ್ತದೆ. ಸುಕ್ರೋಸ್ ಎಲ್ಲಿಂದ ಫಾರ್ಮೇಷನ್ ಆಗುತ್ತೆ, ಸಸ್ಯದಿಂದ ತಯಾರಾಗುತ್ತೆ. ಇದು ಕಬ್ಬು ಶುಗರ್ ಕೇನಲ್ಲಿ ಮತ್ತು ಗೆಣಸಿನಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಕಬ್ಬು ಮತ್ತು ಗೆಣಸನ್ನು ಸುಕ್ರೋಸ್ ತಯಾರಿಸಲು ಬಳಸಲಾಗುತ್ತದೆ. ಆರ್ಟಿಫಿಷಿಯಲ್ ಸುಕ್ರೋಸನ್ನು ರೆಡಿ ಮಾಡಬೇಕಾದ್ರೆ ಕಬ್ಬು ಮತ್ತು ಗೆಣಸನ್ನು ಇಲ್ಲಿ ಬಳಸಲಾಗುತ್ತೆ. ಪ್ರಾಣಿಗಳಲ್ಲಿ ಸುಕ್ರೋಸ್ ಜಠರದಲ್ಲಿ ಜೀರ್ಣವಾಗುತ್ತೆ. ನೋಡಿ, ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದಪ್ಪ ಅಂದರೆ ಸುಕ್ರೋಸು ಮಾನವನ ಯಾವ ದೇಹದ ಯಾವ ಭಾಗದಲ್ಲಿ ಜೀರ್ಣಕ್ರಿಯೆ ಹೊಂದುತ್ತದೆ. ಸುಕ್ರೋಸ್ ಅಂತಕ್ಕಂಥದ್ದು ಜಠರದಲ್ಲಿ ಜೀರ್ಣಕ್ರಿಯೆ ಆಗುತ್ತದೆ. ಇದು ಆಮ್ಲೀಯ ಜಲ ವಿಭಜನೆಯಾಗಿ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಆಗಿ ಪರಿವರ್ತನೆ. ನೋಡಿ, ಇದು ಸುಕ್ರೋಸ್ ಅಂತಕ್ಕಂಥದ್ದು ಡೈಸೆಕ್ರೈಡ್. ಇದು ಜೀರ್ಣಕ್ರಿಯೆ ಹೊಂದಿದ ನಂತರ ಇದು ಏನಾಗುತ್ತೆ, ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಆಗಿ ವಿಭಜನೆಯನ್ನು ಹೊಂದುತ್ತೆ. ಈ ರೀತಿಯಾಗಿ ಸಂಕೀರ್ಣವಾಗಿರುವಂಥದ್ದನ್ನು ಸರಳವಾಗಿ ಮಾಡಿಕೊಂಡು ಜೀರ್ಣಕ್ರಿಯೆಗೆ ಸಹಾಯವಾಗಲು ಹೆಲ್ಪ್ ಮಾಡುತ್ತೆ. ಸೊ ಇದರ ಒಂದು ಸೇವನೆ ಹೆಚ್ಚಾದರೆ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗುತ್ತೆ. ನೋಡಿ, ಸುಕ್ರೋಸ್ ಪ್ರಮಾಣ ನಾವು ಜಾಸ್ತಿ ತಿಂದರೆ ದೇಹದಲ್ಲಿ ಏನಾಗುತ್ತೆ ಅಂದರೆ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗುತ್ತೆ. ಅದರಿಂದ ಏನಾಗುತ್ತೆಪ್ಪ ಅಂದರೆ ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಇರುತ್ತೆ. ಓಕೆನಾ. ನೆಕ್ಸ್ಟ್, ಸುಕ್ರೋಸನ್ನು ಗ್ಲೂಕೋಸ್ ಆಗಿ ಸಣ್ಣ ಕರಳಿನಲ್ಲಿ ಗ್ರಂಥಿಗಳು ಪರಿವರ್ತನೆಯನ್ನು ಮಾಡುತ್ತೆ. ಸುಕ್ರೋಸ್ ಇರ್ತಕ್ಕಂಥದ್ದು ಗ್ಲೂಕೋಸ್ ಆಗಿ ಸಣ್ಣ ಕರಳಿನ ಗ್ರಂಥಿಗಳು ಪರಿವರ್ತನೆಯನ್ನು ಮಾಡುತ್ತವೆ. ನೋಡಿ, ಸುಕ್ರೋಸ್ ಇರ್ತಕ್ಕಂಥದ್ದು ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಆಗಿ ಪರಿವರ್ತನೆ ಆಗುತ್ತೆ. ನೆಕ್ಸ್ಟು ಸುಕ್ರೋಸ್ ಇರ್ತಕ್ಕಂಥದ್ದು ಗ್ಲೂಕೋಸ್ ಆಗಿ ಅದು ಸಣ್ಣ ಕರಳಿನಲ್ಲಿ ಏನಾಗುತ್ತೆ ಅಂದರೆ ಜೀರ್ಣಕ್ರಿಯೆ ಆಗುವಂಥದ್ದು. ಸೊ ನೀವು ಸುಕ್ರೋಸ್ ಬಗ್ಗೆ ಏನೇನು ಕಾನ್ಸಂಟ್ರೇಟ್ ಮಾಡಿ ನೆನ್ಪಿಟ್ಕೋಬೇಕಪ್ಪ ಅಂದರೆ ಸುಕ್ರೋಸು ಯಾವ ಒಂದು ಮೋನೋಸೆಕ್ರೈಡಿಂದ ಮಾಡಲ್ಪಟ್ಟಿದೆ, ಟೇಬಲ್ ಶುಗರ್ ಅಂದರೆ ಏನು,
ಸುಕ್ರೋಸ್ಗಳು ಜೀರ್ಣಕ್ರಿಯೆಗೆ ಒಳಪಟ್ಟು ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಆಗುವಂಥದ್ದು. ಈ ಸುಕ್ರೋಸ್ ಅಂತಕ್ಕಂಥದ್ದು ಜಠರದಲ್ಲಿ ಜೀರ್ಣಕ್ರಿಯೆ ಆಗುವಂಥದ್ದು. ಸುಕ್ರೋಸ್ ಅಂತಕ್ಕಂಥದ್ದು ಇದು ಗೆಣಸು ಮತ್ತು ಕಬ್ಬಿನಲ್ಲಿ ಕಂಡುಬರುತ್ತದೆ. ಇಷ್ಟು ಪಾಯಿಂಟನ್ನು ಈ ಸುಕ್ರೋಸ್ಗೆ ಸಂಬಂಧಿಸಿದ ಹಾಗೆ ನೀವು ನೆನಪಿಟ್ಕೋಬೇಕು. ಮುಂದಿನದು ಮಾಲ್ಟೋಸ್. ಮಾಲ್ಟೋಸ್ ಅಂದರೆ ಏನು? ಮಾಲ್ಟೋಸ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ನೋಡೋದಾದರೆ, ಮಾಲ್ಟೋಸ್ ಎಂತಕ್ಕಂಥದ್ದು ಗ್ಲೂಕೋಸ್ ಮತ್ತು ಗ್ಲೂಕೋಸಿಂದ ಮಾಡೋದು. ಎರಡು ಗ್ಲೂಕೋಸ್ ಪ್ರಮಾಣಗಳು ಸೇರಿ, ಎರಡು ಗ್ಲೂಕೋಸ್ ಮೋನೋಸ್ಯಾಕರೈಡ್ಗಳು ಸೇರಿ ಇಲ್ಲಿ ಮಾಲ್ಟೋಸ್ ಆಗಿರುವಂಥದ್ದು. ಸೊ ಓಕೆನಾ. ಇದು ಗ್ಲೂಕೋಸ್ನಿಂದ ಮಾಡಲ್ಪಟ್ಟ ಡೈಸ್ಯಾಕರೈಡ್ ಆಗಿದೆ. ಇದರಲ್ಲಿ ಗ್ಲೂಕೋಸ್ಗಳು ಜಲವಿಭಜನೆಯಿಂದ ಒಡೆಯುತ್ತವೆ. ಅಂದರೆ ಇದು ಈಸಿಯಾಗಿ ಏನಾಗುತ್ತೆ ನೋಡಿರಿ, ಸುಕ್ರೋಸನ್ನು ವಿಭಜನೆ ಮಾಡಬೇಕಾದ್ರೆ ಅಲ್ಲಿ ಕಿಣ್ವಗಳ ಸಹಾಯದಿಂದ ಅದು ವಿಭಜನೆ ಆಗುತ್ತೆ. ಆದರೆ ಇದು ಮಾಲ್ಟೋಸ್ ಅಂತಕ್ಕಂಥದ್ದು ಇದು ನೀರಿನಲ್ಲಿ ಸರಳವಾಗಿ ಏನಾಗುತ್ತೆ ಅಂದರೆ ಜಲವಿಭಜನೆಗೆ ಒಡೆಯುತ್ತೆ. ಇದು ಮಾಲ್ಟೋಸ್ ಹೆಚ್ಚಾಗಿ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಕಂಡುಬರುತ್ತದೆ. ಮಾಲ್ಟೋಸ್ ಅಂತಕ್ಕಂಥದ್ದು ಮೊಳಕೆ ಕಾಳಲ್ಲಿ ಇದು ಕಂಡುಬರುತ್ತದೆ. ಇದು ಬಾರ್ಲಿಯಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಬಾರ್ಲಿಯನ್ನು ಮಾಲ್ಟೋಸ್ ಮಾಡಿ ಮದ್ಯ ತಯಾರಿಸುತ್ತಾರೆ. ಇದರಿಂದ ಈಥೈಲ್ ಆಲ್ಕೋಹಾಲ್ ತಯಾರಿಸುತ್ತಾರೆ. ಬೀರು, ಬ್ರ್ಯಾಂಡಿ ಅಂತ ಮದ್ಯದಲ್ಲಿ ಮಾಲ್ಟೋಸ್ ಇರುತ್ತದೆ. ಇದು ಗ್ಲೂಕೋಸ್ನ ಅರ್ಧದಷ್ಟು ಏನಾಗಿರುತ್ತೆ, ಸಿಹಿಯಾಗಿರುತ್ತದೆ. ಈ ಒಂದು ಗ್ಲೂಕೋಸ್ ಅಂತಕ್ಕಂಥದ್ದು ಏನಾಗಿರುತ್ತೆ ಅಂದರೆ ಅರ್ಧದಷ್ಟು ಏನಾಗಿರುತ್ತೆ, ಸಿಹಿಯಾಗಿರ್ತದೆ ಗ್ಲೂಕೋಸ್ಗಿಂತ. ಇದು 1/6 ಸಿಹಿಯಾಗಿರುತ್ತೆ. ಎಷ್ಟು ಪ್ರಮಾಣ ಅಂದರೆ 1/6 ಸಿಹಿಯಾಗಿರುತ್ತೆ. ಇದು 2 ಬಿಸ್ಕೆಟ್ಗಳ ಮಧ್ಯೆ ಮಾಲ್ಟೋಸ್ ಸೇರಿಸಿ ಕ್ರ್ಯಾಷರ್ ಬಿಸ್ಕೆಟ್ ತಯಾರಿಸಲಾಗುತ್ತದೆ. ಪಿಷ್ಟವು ಜಲವಿಭಜನೆ ಹೊಂದಿದಾಗ ಮಾಲ್ಟೋಸ್ ಉತ್ಪತ್ತಿಯಾಗುತ್ತದೆ. ಓಕೆ, ಈಗ ನಾವು ತಿಂದಿರುವಂಥ ಆಹಾರದ ಘಟಕಗಳು ಯಾವಪ್ಪ ಅಂದರೆ ಕಾರ್ಬೋಹೈಡ್ರೇಟು, ಪಿಷ್ಟ, ಆಮೇಲೆ ಮಿನರಲ್ಸು, ಆಮೇಲೆ ಖನಿಜಗಳು ಅಂತ ಏನು ನೋಡಿದ್ವಿ. ಅದರಲ್ಲಿ ಪಿಷ್ಟವು ಕೂಡ ಒಂದು ಆಹಾರದ ಘಟಕವಾಗಿತ್ತು. ಪಿಷ್ಟವು ವಿಭಜನೆ ಹೊಂದಿ ಇದು ಏನಾಗುತ್ತೆ, ಮಾಲ್ಟೋಸ್ ಆಗಿ ಪರಿವರ್ತನೆ ಹೊಂದುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮಾಲ್ಟೋಸನ್ನು ಸಣ್ಣ ಕರಳಿನ ಗ್ರಂಥಿಗಳು ಗ್ಲೂಕೋಸ್ ಆಗಿ ಪರಿವರ್ತನೆಯನ್ನು ಹೊಂದುತ್ತವೆ. ಸೊ ಮಾಲ್ಟೋಸು ಎಲ್ಲಿ ಜೀರ್ಣಕ್ರಿಯೆ ಹೊಂದುತ್ತೆ ಅಂದರೆ ಇದು ಸಣ್ಣ ಕರಳಿನ ಗ್ರಂಥಿಗಳಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆಯನ್ನು ಹೊಂದುವಂಥದ್ದು. ಸೊ ನೆಕ್ಸ್ಟ್ ಲ್ಯಾಕ್ಟೋಸ್ ಬಗ್ಗೆ ನೋಡೋಣ. ಲ್ಯಾಕ್ಟೋಸ್ ಎಂತಕ್ಕಂಥದ್ದು ಗ್ಲೂಕೋಸ್ ಪ್ಲಸ್ ಗ್ಯಾಲೆಕ್ಟೋಸ್ ಆಗಬೇಕು. ಇದು ಗ್ಲೂಕೋಸ್ ಅಲ್ಲ, ಗ್ಯಾಲೆಕ್ಟೋಸ್. ಗ್ಲೂಕೋಸ್ ಪ್ಲಸ್ ಗ್ಯಾಲೆಕ್ಟೋಸ್ಗಳಿಂದ ಲ್ಯಾಕ್ಟೋಸ್ ಆಗಿರುವಂಥದ್ದು. ಲ್ಯಾಕ್ಟೋಸನ್ನು ಮಿಲ್ಕ್ ಶುಗರ್ ಅಂತ ಹೇಳಿ ಕರಿತೀವಿ. ಸಕ್ಕರೆಯಲ್ಲಿರುವಂತಹ ಸಿಹಿ ಪದಾರ್ಥವನ್ನು ನಾವು ಲ್ಯಾಕ್ಟೋಸ್ ಅಂತ ಹೇಳಿ ಕರಿತೀವಿ. ಇದು ಹಾಲಿನಲ್ಲಿ ಇರುತ್ತದೆ. ಇದು ಹಾಲಿನಲ್ಲಿ 2-8% ಇರುತ್ತದೆ. ಲ್ಯಾಕ್ಟೋಸ್ 2-8% ಇರುತ್ತೆ. ಇದನ್ನು ಆಲಿಗೋಸ್ಯಾಕರೈಡ್ ಆಗಿದ್ದು ಇದು ಒಂದು ಗ್ಯಾಲೆಕ್ಟೋಸ್ ಮತ್ತು ಗ್ಲೂಕೋಸ್ನಿಂದ ಮಾಡಲ್ಪಟ್ಟಿದೆ. ಸೊ ನೋಡಿ, ಇದು ಗ್ಲೂಕೋಸ್ ಅಲ್ಲ, ಗ್ಯಾಲೆಕ್ಟೋಸ್. ಗ್ಲೂಕೋಸ್ ಪ್ಲಸ್ ಗ್ಯಾಲೆಕ್ಟೋಸ್ನಿಂದ ಗ್ಲೂಕೋಸ್ ಲ್ಯಾಕ್ಟೋಸ್ ಆಗಿರುವಂಥದ್ದು. ಓಕೆ, ಈ ಒಂದು ಲ್ಯಾಕ್ಟೋಸನ್ನು ಸಣ್ಣ ಕರಳಿನ ಗ್ರಂಥಿಗಳು ಗ್ಲೂಕೋಸ್ ಆಗಿ ಪರಿವರ್ತನೆ ಹೊಂದುತ್ತವೆ. ಓಕೆ ಫ್ರೆಂಡ್ಸ್, ಇದು ಏನಾಗಿತ್ತಪ್ಪ ಅಂದರೆ ಸರಳ ಕಾರ್ಬೋಹೈಡ್ರೇಟ್ನ ವಿವರಣೆ ಆಗಿತ್ತು. ಮುಂದಿನ ಒಂದು ಕ್ಲಾಸ್ನಲ್ಲಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.